ಬರಲ್ಲ ಅಂತ ಹೇಳಿ ಸರ್ಕಾರದಿಂದ ಅಪ್ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ಯಾಕೆ ಬರಲ್ಲ, 2 ಲಕ್ಷ ಮಹಿಳೆಯರಲ್ಲಿ ಏನಾಗಿದೆ, ಸೊ ಯಾಕೆ ಅಮೌಂಟ್ ಅನ್ನೋದು ಬರಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದು ಒಂದು ಒಳ್ಳೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಗೃಹಲಕ್ಷ್ಮಿ ಅಮೌಂಟಿಂದ ಕೆಲವರು ಕಮಿಟ್ಮೆಂಟ್ ಅನ್ನೋದು ಮಾಡ್ಕೊಂಡಿರ್ತೀರಾ. ಬಟ್ 2 ಲಕ್ಷ ಮಹಿಳೆಯರಿಗೆ ಬರಲ್ಲ ಅಂತ ಹೇಳಿದ್ರೆ ಇದು ಫಲಾನುಭವಿಗಳಿಗೆ ಒಂದು ಆಘಾತ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದು ರಿಗಾರ್ಡಿಂಗ್ ಆಗಿ ತಿಳ್ಕೊಂಡು ಬರೋಣ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ, ನಾನು ನಿಮ್ಮ ನಮ್ರತಾ ಕೌಶಿಕ್. ನಾನು ಹೇಳಿದಾಗೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನೋದು 2 ಲಕ್ಷ ಮಹಿಳೆಯರ ಫಲಾನುಭವಿಗಳಿಗೆ ಸಿಗಲ್ಲ ಅಂತ ಹೇಳಿ ಸರ್ಕಾರದಿಂದ ಹೊಸ ಅಪ್ಡೇಟ್ ಅನ್ನೋದು ಬಂದಿದೆ. ಸೊ ಯಾಕೆ ಸಿಗಲ್ಲ, ಏನಾಗಿದೆ, ಸೊ ಹಾಗೆಯೇ ಇದು ಒಂದು ಒಳ್ಳೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿನ ನಿಮಗೆ ಕಂತುಗಳಲ್ಲಿ ಡಿಲೇ ಅನ್ನೋದು ಸಹ ಆಗ್ತಾ ಇದೆ. ಬಟ್ ಇದು ಇವಾಗ ನೋಡಿದ್ರೆ ಅಪ್ಡೇಟಲ್ಲಿ ಏನಪ್ಪ ಇದು 2 ಲಕ್ಷ ಮಹಿಳೆಯರಿಗೆ ಅಮೌಂಟ್ ಅನ್ನೋದು ಸಿಗಲ್ಲ, ಏನಿದು ದಿನಕ್ಕೆ ಅಪ್ಡೇಟ್ಗಳು ಅನ್ನೋದು ಚೇಂಜ್ ಆಗ್ತಾ ಇದೆ, ಯಾಕೆ ಗ್ಯಾರಂಟಿ ಯೋಜನೆಗಳಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫಲಾನುಭವಿಗಳಿಗೆ ಒಂದು ಯೋಚನೆ ಅನ್ನೋದು ಆಗಿರುತ್ತೆ. ಸೊ ಯಾಕೆ ಸಿಗಲ್ಲ, ಏನಾಗಿದೆ, ಏನು ಅಪ್ಡೇಟ್ ಇದೆ ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನೋದನ್ನ ತಿಳ್ಕೊಂಡು ಬರೋಣ. ಹೌದು, ಸೊ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ದೊಡ್ಡ ತಿದ್ದುಪಡಿ ನಡೆಸಲು ತೀರ್ಮಾನ ಅನ್ನೋದನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅನರ್ಹ ಮಹಿಳೆಯರನ್ನು ಗುರುತಿಸುವುದರ ಜೊತೆಗೆ ಹಾಗೆ ಅವರ ಆರ್ಥಿಕ ಸ್ಥಿತಿಗತಿಯ ಆಧಾರದ ಮೇಲೆ ಹಣ ವಿತರಣೆ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ಕಾರದಿಂದ ಅಂತ ಹೇಳಿದ್ರೆ. ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆಯಡಿ 1.28 ಕೋಟಿ ಮಹಿಳೆಯರು ಹಣ ಪಡೆಯುತ್ತಿದ್ದಾರೆ. ಆದರೆ ಇದರಲ್ಲಿ ಸುಮಾರು 2 ಲಕ್ಷ ಮಹಿಳೆಯರು ತೆರಿಗೆ ಪಾವತಿಸುತ್ತಿದ್ದಾರೆ, ಹಾಗೇನೆ ಮತ್ತು GST ಸಂಖ್ಯೆಯನ್ನು ಹೊಂದಿದ್ದಾರೆ. ಅಂದ್ರೂ ಅವರು ಗೃಹಲಕ್ಷ್ಮಿಗೆ ಅಪ್ಡೇಟ್ ಅನ್ನೋದು ಮಾಡಿದ್ದಾರೆ. ಸೊ ಅವ್ರಿಗೆ ಸಹ ಗೃಹಲಕ್ಷ್ಮಿ ಅಮೌಂಟ್ ಅನ್ನೋದು ಹೋಗ್ತಾ ಇದೆ ಅಂತ ಹೇಳಿ ಸರ್ಕಾರದಿಂದ ಅಪ್ಡೇಟ್ ಅನ್ನೋದು ಬಂದಿದೆ. ಹಾಗಾಗಿ ಅದರ ಆಧಾರದ ಮೇಲೆ ಯಾರೆಲ್ಲ ಅನರ್ಹರಿದ್ದೀರಾ ಅವ್ರನ್ನೆಲ್ಲ ಗೃಹಲಕ್ಷ್ಮಿ ಲೀಸ್ಟ್ ಇಂದ ತೆಗೆದಾಕ್ಬೇಕು ಅನ್ನೋದು ಸರ್ಕಾರದ ಚಿಂತನೆ ಅನ್ನೋದನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಆಲ್ರೆಡಿ 1.28 ಕೋಟಿ ಜನ ಅಮೌಂಟ್ ಅನ್ನೋದು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಫಲಾನುಭವಿಗಳಿಗೆ ಗೊತ್ತಿರ್ಬೋದು. ಹಾಗೇನೆ ಈ 2 ಲಕ್ಷ ಮಹಿಳೆಯರಿಗೆ ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ಕೆಲವರು ಬಂದು GST ನ ಪೇ ಮಾಡ್ತಿದ್ದವರು ಸಹ ಅಪ್ಲಿಕೇಶನ್ ಅನ್ನೋದನ್ನ ಹಾಕಿದ್ದೀರಾ, ಹಾಗೆ ಟ್ಯಾಕ್ಸ್ ಅನ್ನೋದನ್ನ ಪೇ ಮಾಡ್ತಿರೋರು ಸಹ ಅಪ್ಲಿಕೇಶನ್ ಅನ್ನೋದನ್ನ ಹಾಕಿದ್ದೀರಾ. ಹಾಗಾಗಿ ಸರ್ಕಾರದಿಂದ ಅಪ್ಡೇಟ್ ಏನಿದೆ ಅಂತ ಹೇಳಿದ್ರೆ, ಇಂಥವ್ರನ್ನ ಅನರ್ಹ ಪಟ್ಟಿ ಅಂತ ಹೇಳಿ ಮಾಡಿ ಸಸ್ಪೆಂಡೆಡ್ ಲಿಸ್ಟ್ ಇಂದ ತೆಗ್ದಾಕ್ಬೇಕು ಅಂತ ಹೇಳಿ ಅಪ್ಡೇಟ್ ಅನ್ನೋದು ಇದೆ. ಅಂದ್ರೆ ಗೃಹಲಕ್ಷ್ಮಿಯಿಂದ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಇನ್ನೊಂದೆಡೆ ಕೆಲವು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದರು ಯೋಜನೆಯ ಹಣವನ್ನು ಪಡೆಯುತ್ತಿದ್ದಾರೆ ಎಂಬ ಆರೋಪಗಳು ಆಲ್ರೆಡಿ ಸರ್ಕಾರಕ್ಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಸರ್ಕಾರ ಸಹ ಅಮೌಂಟ್ ಅನ್ನೋದು ನಷ್ಟ ಆಗ್ತಾ ಇದೆ ಸರ್ಕಾರದ್ದು ಸಹ. ಈ ಹಿನ್ನೆಲೆಯಲ್ಲಿ ಸರ್ಕಾರ ನಗರ ವಿಧಾನಸಭೆ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಶೀಲನೆ ಸಭೆ ನಡೆಸುತ್ತಿದ್ದು, ಫಲಾನುಭವಿಗಳ ಆದಾಯ ವಿವರಗಳನ್ನು ಮತ್ತೆ ಪರಿಶೀಲಿಸಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಸರ್ಕಾರ ಅನ್ನೋದು ಬಂದಿದೆ. ಈ ಮೂಲಕ ಯೋಜನೆಯನ್ನು ಸದುಪಯೋಗಿ ಸುಸೂತ್ರವಾಗಿ ನಡೆಸುವ ಸರ್ಕಾರ ತುದಿಗಾಲಿನಲ್ಲಿ ನಿಂತಿದೆ ಅಂತಾನೆ ಹೇಳ್ಬೋದು. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವ BPL ಕಾರ್ಡ್ ಹಾಗೂ APL ಕಾರ್ಡ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿಯಾಗಿ ಹೆಸರು ಇರುವ ಮಹಿಳೆಯರು ಮಾತ್ರ ಈ ಯೋಜನೆಗೆ ಅರ್ಹರಾಗುತ್ತಾರೆ. ಜೊತೆಗೆ ಕುಟುಂಬದ ಯಜಮಾನಿ ಅಥವಾ ಪತಿ ತೆರಿಗೆ ಪಾವತಿ ಅನ್ನೋದನ್ನ ಮಾಡ್ತಾ ಇದ್ರೆ ಅಂತವರು ಸಹ GST ರಿಟರ್ನ್ ಅನ್ನೋದನ್ನ ಸಲ್ಲಿಸ್ತಾ ಇದ್ರೆ ಇಂಥವ್ರು ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರದಿಂದ ಸ್ಪಷ್ಟ ಅನ್ನೋದನ್ನ ಪಡಿಸಿದ್ದಾರೆ, ಯಾವುದೇ ರೀತಿ ಸೌಲಭ್ಯ ಪಡೆಯಲ್ಲ ಅಂತ ಹೇಳಿ. ಇದಿಷ್ಟು ಇವತ್ತಿನ ವಿವರ ಅನ್ನೋದು ಆಗಿತ್ತು. ಯಾರು ಇನ್ನೆಲ್ಲ ನೀವು ಅಪ್ಡೇಟ್ ಅನ್ನೋದು ಬಂದಿದೆ ಚೆಕ್ ಮಾಡ್ಕೋಬಹುದು. ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ಇವತ್ತಿಗೆ ನಾನು ಈ ವಿಡಿಯೋ ಅನ್ನೋದನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.